ಇಲ್ಲಿ ಅಮ್ಮನವರಿಗೆ ಮೂರನೇ ಶುಕ್ರವಾರ ಅಂದರೆ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಸ್ವತಃ ಭಕ್ತರ ಒಂದು ಸಂಕಲ್ಪ ಮೇರೆಗಂತೆ ಇಲ್ಲಿ ಅಮ್ಮನವರಿಗೆ ಮಹಾರುದ್ರಾಭಿಷೇಕ ಅಂತ ಮಾಡ್ತೀವಿ ವಿಶೇಷವಾಗಿ. ರಾಹುಕಾಲದಲ್ಲಿ ಆ ಶಿವನಿಗೆ ಅಮ್ಮನಿಗೆ ಮಹಾರುದ್ರಾಭಿಷೇಕ ಮಾಡಿದಾಗ ನಮ್ಮ ಜೀವನದಲ್ಲಿರುವಂಥ ಕಷ್ಟಗಳು ಅತಿ ವೇಗದಲ್ಲಿ ಹೋಗುವಂಥದ್ದು, ನಮ್ಮಲ್ಲಿರುವಂಥ ಸಂಕಷ್ಟಗಳು, ನಮ್ಮಲ್ಲಿರುವಂಥ ಯಾವುದೇ ವಾಮಾಚಾರ ದೃಷ್ಟಿದೋಷಗಳಾಗಿದ್ದರೆ, ಮತ್ತೆ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದ್ದನ್ನು ಮಾತಾಡುವಂತಿದ್ದರೆ, ಮತ್ತೆ ನಮ್ಮ ದಾಂಪತ್ಯದಲ್ಲಿ ಸಮಸ್ಯೆ ಬರುವಂಥದ್ದು ನಡು ಒಂದೇ ಜಾಗದಲ್ಲಿ ಶಿವಶಕ್ತಿ ಇರೋದ್ರಿಂದ ದಾಂಪತ್ಯದಲ್ಲಿ ಸಮಸ್ಯೆ ಅತಿ ವೇಗದಲ್ಲಿ ಪರಿಹಾರ ಆಗಿ ಅವರಿಗೆ ಸುಖ ಶಾಂತಿಯನ್ನು ಕೊಡುವಂತೊಳೆ ಭದ್ರಕಾಳಿ ಮತ್ತು ಶಿವ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡೋಣ. ಸರ್ವಮಾಂಗಲ್ಯೆ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ಶಿವ ಪ್ರಚೋದಯಾತ್. ಇಲ್ಲಿ ಅಮ್ಮನವರಿಗೆ ಮೂರನೇ ಶುಕ್ರವಾರ ಅಂದರೆ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಸ್ವತಃ ಭಕ್ತರ ಒಂದು ಸಂಕಲ್ಪ ಮೇರೆಗಂತೆ ಇಲ್ಲಿ ಅಮ್ಮನವರಿಗೆ ಮಹಾರುದ್ರಾಭಿಷೇಕ ಅಂತ ಮಾಡ್ತೀವಿ ವಿಶೇಷವಾಗಿ. ಏನು ಮಹಾರುದ್ರಾಭಿಷೇಕ ಅಂತಂದರೆ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಅಮ್ಮನವರಿಗೆ ರಾಹುಕಾಲದಲ್ಲಿ ಮಹಾರಾಹುಕಾಲದಲ್ಲಿ 10 ರಿಂದ 12 ಗಂಟೆವರೆಗೆ ರಾಹುಕಾಲದಲ್ಲಿ ಸತತವಾಗಿ ಅಮ್ಮನವರಿಗೆ ಮಹಾರುದ್ರಾಭಿಷೇಕ ನಡೆಯುವಂಥದ್ದು ಅಮ್ಮನವರಿಗೆ ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ. ಆ ಅಭಿಷೇಕಕ್ಕೆ ಬಂದಾಗ ನಮಗಾಗುವಂಥ ಫಲಗಳೇನು, ಆಗುವಂಥ ಲಾಭಗಳೇನು ಅಂತಂದಾಗ ಬಹಳಷ್ಟು ಇದೆ. ಅಭಿಷೇಕ ಅಂತಂದರೆ ರಾಹುಕಾಲದಲ್ಲಿ ಆ ಶಿವನಿಗೆ ಅಮ್ಮನಿಗೆ ಮಹಾರುದ್ರಾಭಿಷೇಕ ಮಾಡಿದಾಗ ನಮ್ಮ ಜೀವನದಲ್ಲಿರುವಂಥ ಕಷ್ಟಗಳು ಅತಿ ವೇಗದಲ್ಲಿ ಹೋಗುವಂಥದ್ದು, ನಮ್ಮಲ್ಲಿರುವಂಥ ಸಂಕಷ್ಟಗಳು, ನಮ್ಮಲ್ಲಿರುವಂಥ ಯಾವುದೇ ವಾಮಾಚಾರ ದೃಷ್ಟಿದೋಷಗಳಾಗಿದ್ದರೆ, ಮತ್ತೆ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದ್ದನ್ನು ಮಾತಾಡುವಂತಿದ್ದರೆ, ಮತ್ತೆ ನಮ್ಮ ದಾಂಪತ್ಯದಲ್ಲಿ ಸಮಸ್ಯೆ ಬರುವಂಥದ್ದು ನಡು ಒಂದೇ ಜಾಗದಲ್ಲಿ ಶಿವಶಕ್ತಿ ಇರೋದ್ರಿಂದ ದಾಂಪತ್ಯದಲ್ಲಿ ಸಮಸ್ಯೆ ಅತಿ ವೇಗದಲ್ಲಿ ಪರಿಹಾರ ಆಗಿ ಅವರಿಗೆ ಸುಖ ಶಾಂತಿಯನ್ನು ಕೊಡುವಂತೊಳೆ ಭದ್ರಕಾಳಿ ಮತ್ತು ಶಿವ. ಹಾಗಾಗಿ ಅಭಿಷೇಕ ಮಾಡಿಸಿದಾಗ ನಮ್ಮಲ್ಲಿ ನಾವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕರ್ಮ ಮಾಡಿರ್ತೀವಿ, ಅದೇನಾಗ್ತದೆ ಅರಕೆ ಕಟ್ಟಿದ್ರೆ ಡಿಲೇ ಆಗ್ತಾ ಇರ್ತದೆ, ಅದು ನಮಗೆ ಫಲ ಕೊಡುವಂಥದ್ದಿಲ್ಲ. ಹಾಗಾಗಿ ಆ ಬಂದು ಅಭಿಷೇಕಕ್ಕೆ ಕೂತ್ಕೊಂಡಾಗ ಅಸಂಪೂರ್ಣವಾಗಿ ಆ ಅಭಿಷೇಕಕ್ಕೆ ರಾಹುಕಾಲದಲ್ಲಿ ನಾನಾ ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕ ಮಾಡಿ ಆ ಅಭಿಷೇಕದ ಸಂಕಲ್ಪವನ್ನು ಮಾಡಿಸಿ ಅಭಿಷೇಕ ಪ್ರಾರ್ಥನೆಯನ್ನು ಮಾಡಿದಾಗ ಆ ಮನಸ್ಸಲ್ಲಿ ಬರುವಂಥ ಕಷ್ಟಗಳು, ಮನುಷ್ಯನಿಗೆ ಬರುವಂಥ ಕಷ್ಟಗಳು, ಎಲ್ಲ ದೋಷಗಳ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ. ಯಾಕಂದರೆ 108 ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕ ಮಾಡಿ ಆ ರಾಹುಕಾಲದಲ್ಲಿ ಅಭಿಷೇಕ ಮಾಡೋದು ಇದೊಂದು ರಾಹು ದೋಷ ಅಂತಂದರೆ ಸರ್ಪದೋಷ. ಏನು ಆ ಸರ್ಪದೋಷ ಇರ್ತವೆ, ಕಾಲಿಂಗ ಸರ್ಪದೋಷ ಇರ್ತದೆ, ಮತ್ತು ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ, ಮತ್ತೆ ಮದುವೆ ಆಗ್ತಾ ಇಲ್ಲ, ಸರ್ಪದೋಷ ಇದ್ರೆ ಮನೇಲಿ ಏಳಿಗೆ ಆಗ್ತಾ ಇಲ್ಲ, ಸರ್ಪದೋಷದಿಂದ ನಮ್ಮ ಸಮಸ್ಯೆಗಳು ಕಾಡ್ತಿದೆ, ಎಲ್ಲೋದ್ರು ಸರ್ಪದೋಷ ಅಂತೀವಿ, ಎಲ್ಲ ಕಡೆ ಮಾಡಿಸ್ಕೊಂಡ್ ಬಂದಿದ್ವಿ, ಪರಿಹಾರ ಆಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಮತ್ತೆ ಆ ಥರ ಸಮಸ್ಯೆಗಳು, ಮತ್ತೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ, ಆರೋಗ್ಯ ಸಮಸ್ಯೆ ಅಂತದ್ದು ಏನು ಮಾಡಿದ್ರು ನಮಗೆ ಪರಿಹಾರ ಆಗ್ತಾ ಇಲ್ಲ, ಏನು ಸಮಸ್ಯೆಗೆ ನಾವು ಕೂತ್ಕೊಂಡು ಕ್ಷೇತ್ರಕ್ಕೆ ಬಂದು ನಾವೇನೇ ಮಾಡಿದ್ರು ಸಹ ಪರಿಹಾರ ಆಗ್ತಾ ಇಲ್ಲ ಅಂತಂದವರು ಬಂದು ಆ 3ನೇ ವಾರ ಶುಕ್ರವಾರ ಅಭಿಷೇಕಕ್ಕೆ ಭಾಗವಹಿಸಿ ಅಮ್ಮನವರಿಗೆ ಸಂಕಲ್ಪವನ್ನು ಮಾಡಿಸಿ ಸ್ವತಃ ನಿಮ್ಮ ಕಣ್ಣಿಂದ ನೋಡುವಂಥದ್ದು ಇರ್ತದೆ. ಹಾಗಾಗಿ ಕೊನೆಯಲ್ಲಿ ಅಮ್ಮನವರಿಗೆ 108 ದ್ರವ್ಯಗಳಿಂದ ಮಾಡಿದಂಥ ಅಭಿಷೇಕ ತೀರ್ಥವನ್ನ ಆ ಭಕ್ತರಿಗೆ ಸಮರ್ಪಣೆ ಮಾಡುವಂಥದ್ದು ಇರ್ತದೆ. ಹಾಗಾಗಿ ಈ ಅಭಿಷೇಕ 3ನೇ ಶುಕ್ರವಾರ ಅಭಿಷೇಕಕ್ಕೆ ಬಂದು ಅಮ್ಮನ ಒಂದು ಕೃಪೆ, ಶಿವನ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲ ಸಂಕಷ್ಟಗಳು ಅತಿ ವೇಗದಲ್ಲಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಷಯ. ಇನ್ನೊಂದೇನಪ್ಪಾ ಅಂತಂದ್ರೆ ಅಭಿಷೇಕ ಅಂತಂದ್ರೆ ದೇವಿಗೆ ಪ್ರಿಯವಾದಂಥದ್ದು ಮತ್ತೆ ಶಿವನಿಗೆ ಪ್ರಿಯವಾದಂಥದ್ದು. ಶಿವನಿಗೆ ಅಭಿಷೇಕ ಪ್ರಿಯನೇ ಶಿವ, ಮತ್ತೆ ಅಮ್ಮನವರಿಗೆ ಅಭಿಷೇಕ ರಾಹುಕಾಲದಲ್ಲಿ ಮಾಡಿದಾಗ ರಾಹು ದೃಷ್ಟಿ ದೋಷ ಯಾವುದೇ ವಾಮಾಚಾರಗಳು ಸಹ ಇದ್ರೂ ಸಹ ಪರಿಹಾರ ಆಗ್ತದೆ. ಆ ದೇವಿಯ ಒಂದು ಅನುಗ್ರಹದಿಂದ ನಮ್ಮಲ್ಲಿರುವಂಥ ಎಲ್ಲ ದೃಷ್ಟಿಗಳು ಪರಿಹಾರ ಆಗಿ
ಅತಿ ಶೀಘ್ರದಲ್ಲಿ ಅಮ್ಮನ ಒಂದು ಅನುಗ್ರಹ ಆಗ್ತದೆ. ನೀವು ಕಟ್ಟಿರುವಂಥ ಹರಕೆ ಅತಿ ವೇಗದಲ್ಲಿ ನೆರವೇರ್ತದೆ. ಮತ್ತು ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು ಅತಿ ವೇಗದಲ್ಲಿ ಪರಿಹಾರ ಆಗ್ತದೆ. ನಿಮ್ಮ ಮತ್ತೆ ಮನೆಯಲ್ಲಿರುವಂಥ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಸದಾಕಾಲ ಆಗ್ತದೆ. ಮತ್ತು ವ್ಯವಹಾರಗಳ ಅಭಿವೃದ್ಧಿ ಆಗ್ತದೆ. ಮನೆಯಲ್ಲಿ ದಾಂಪತ್ಯದಲ್ಲಿ ಸುಖ ಶಾಂತಿಯನ್ನು ಕಾಣ್ತೀರಾ, ಮನೆಯಲ್ಲಿ ನೆಮ್ಮದಿ ಕಾಣ್ತೀರಾ. ಮತ್ತೆ ಇಲ್ಲಿದ ಮಕ್ಕಳೀಗ ಮದುವೆ ಮಾಡ್ತೀರಾ, ಡೈವರ್ಸ್ ಆಗುವಂಥದ್ದು ಇರ್ತದೆ. ಈಗ ಒಂದು ವಾರ ಆದಮೇಲೆ ಒಂದು ತಿಂಗಳಾದ್ಮೇಲೆ ಏನೂ ಇರಲ್ಲ, ಸುಮ್ಮನೆ ಡೈವರ್ಸ್ಗೆ ಹೋಗುವಂಥದ್ದು ಈ ಕಾಲ ನಡೀತಾ ಇರೋದಂಗೆ. ಆ ಡೈವರ್ಸ್ ಆಗುವಂಥದ್ದು ಬಂದು ತಂದೆ ತಾಯಿಯವರು ಬಂದು ಅಮ್ಮನಿಗೆ ಸಂಕಲ್ಪ ಮಾಡಿ ಅಭಿಷೇಕ ಮಾಡಿಸಿದಾಗ ಆ ಮಕ್ಕಳಿಗೆ ಏನು ಮದುವೆ ಮಾಡಿರ್ತಿರಲ್ಲ ಅದು ಡೈವರ್ಸ್ ಆಗುವಂಥದ್ದು ಅವರ ಅನುಗ್ರಹದ ಶಿವಶಕ್ತಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಅತಿ ವೇಗದಲ್ಲಿ ಪರಿಹಾರ ಆಗಿ ಅವರು ದಾಂಪತ್ಯದಲ್ಲಿ ನೆಮ್ಮದಿ ಅಂತೂ ಬರುತ್ತದೆ, ಸುಖ ಅನ್ನೋ ಸಿಗುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಬಂದು ತಿಂಗಳಲ್ಲಿ 3ನೇ ಶುಕ್ರವಾರ ಅಮ್ಮನವರಿಗೆ ಅಭಿಷೇಕ ಇರ್ತದೆ. ಅಭಿಷೇಕ ರಾಹುಕಾಲದ ಪೂರ್ತಿ ರಾಹುಕಾಲದಲ್ಲಿ ಏನಿರ್ತದೋ ಆ ರಾಹುಕಾಲದಲ್ಲಿ ನಡೆದು ರಾಹುಕಾಲ 12 ಗಂಟೆಗೆ ಅಭಿಷೇಕ ಮುಕ್ತಾಯ ಆಗ್ತದೆ. ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥದ್ದು ಬಹಳಷ್ಟು ತಿಳಿಯುವಂಥ ವಿಚಾರ ಏನಂದರೆ ಶ್ರೀಚಕ್ರ ಸಮೇತ ಶಿವ ಶಕ್ತಿ ಯಾವ ಜಾಗದಲ್ಲಿ ನೆಲೆಸಿರ್ತಾರೋ, ಯಾವ ಕ್ಷೇತ್ರದಲ್ಲಿ 3 ಶಕ್ತಿ ಮುನಿಗೊಂಡು ಸ್ಥಾಪನೆ ಆಗಿರ್ತದೋ ಅಲ್ಲಿ ಅದ್ಭುತವಾದ ಶಕ್ತಿ ಇರುವಂಥದ್ದು ಬಹಳಷ್ಟು ವಿಚಾರ. ಹಾಗಾಗಿ ಇಲ್ಲಿ ಸಮಸ್ಯೆಗಳಿಂದ ಹೊತ್ತು ಬಂದಂಥವರ ಸಮಸ್ಯೆಗಳನ್ನು ಅತಿ ವೇಗದಲ್ಲಿ ಅಮ್ಮನವರ ಕೃಪೆಯಿಂದ ಪರಿಹಾರ ಮಾಡಿ ಅವರ ಕೇಳಿದ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿ ಅವರ ಸಂಕಷ್ಟಗಳ ನಿವಾರಣೆ ಮಾಡಿ ಅವರಿಗೆ ವರಪ್ರಸಾದ ನೀಡುವಂಥವಳೇ ಈ ಭದ್ರಕಾಳಿ ಅಂತ ಹೇಳ್ಬೋದು. ಜಗತ್ತಿಗೆ ಜನನಿಯಾಗಿ ಅಂತ ಜಗತ್ತಿಗೆ ಮಾತೃ ಸ್ವರೂಪಳಾಗಿರುವಂಥ ಭದ್ರಕಾಳಿ. ಮತ್ತು ಕ್ಷೇತ್ರದ ವಿಶೇಷತೆ ಏನು ವಿಚಾರ ಅಂತಂದಾಗ ಈ ಕ್ಷೇತ್ರದಲ್ಲಿ ಯಾರು ತಾಯಿ ಅಂತ ಬೇಡಿ ಬಂದವರನ್ನ ಅತಿ ವೇಗದಲ್ಲಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಿದ್ದಾಳೆ ಆ ಭದ್ರಕಾಳಿ ಅಂತ ಹೇಳ್ಬೋದು ನಾವು. ಬಂದು ಶ್ರದ್ಧೆ ಭಕ್ತಿಯಿಂದ ಅಮ್ಮನವರಿಗೆ ಹರಕೆಯನ್ನು ಸಲ್ಲಿಸಿ ಮತ್ತೆ ಈ ಕ್ಷೇತ್ರದ ಒಂದು ಹರಕೆಯನ್ನು 5 ವಾರನ ಅಮ್ಮನವರಿಗೆ ಭಕ್ತಿಯಿಂದ ಶ್ರದ್ಧೆ ಭಕ್ತಿಯಿಂದ ಸೇವೆಯನ್ನು ಮಾಡಿ ಅಮ್ಮನವರಿಗೆ ತಾಯಿ ಈ ಕೆಲಸಕ್ಕೆ ಬಂದಿದ್ದೇನೆ ನಾನು, ಇದು ಸಂಪೂರ್ಣವಾಗಿ ನೀವೆಲ್ಲ ಸೇರಿ ನಮಗೆ ಮಾಡಿಕೊಡ್ಬೇಕಂತೇಳಿ ಅಮ್ಮನವ್ರಿಗೆ ಒಪ್ಪಿಸಿ ಅದಾದ ನಂತರ ಹರಕೆಯನ್ನು ತೀರಿಸಿ ಹೋದಾಗ ಸಂಪೂರ್ಣವಾಗಿ ಅಮ್ಮನವರಿಗೆ ಅತಿ ವೇಗದಲ್ಲಿ ಆಗುವಂಥದ್ದು ಬಹಳಷ್ಟು ವಿಶೇಷ. ಮತ್ತು 5 ವಾರ ಸೇವೆ ಮಾಡುವಂಥದ್ದವರಿಗೆ ಕೊನೆಯಲ್ಲಿ 5ನೇ ವಾರ ಅಮ್ಮನವರಿಗೆ ಮರಳಕ್ಕಿ ಸೇವೆ ಮಾಡಿ ಆದಷ್ಟು ಬೇಗ ನಿಮ್ಮ ಕೆಲಸ ಆಗ್ತದೆ. ಅಮ್ಮನವರಿಗೆ ಮಳ್ಳಕ್ಕಿ ಸೇವೆ ಮಾಡಿದಾಗ ನೀವೇನು 5 ವಾರದಿಂದ ಸಂಕಲ್ಪ ಮಾಡಿ ಕೆಟ್ಟಿದ್ದೆ ಅದೇ ನಿಧಾನ ಆಗ್ತಿರ್ತದಲ್ಲ ಕೆಲಸ, ಅದು ವೇಗದಲ್ಲಿ ಮಳ್ಳಕ್ಕಿ ಅಮ್ಮನಿಗೆ ಸೇರಿದಾಗ ಸಂಪೂರ್ಣವಾಗಿ 1 ವಾರದಲ್ಲಿ ನಿಮ್ಮ ಕೆಲಸ ಖಚಿತವಾಗಿ ಆಗುವಂಥದ್ದು ವಿಶೇಷ. ಮತ್ತು ಕ್ಷೇತ್ರದಲ್ಲಿ ಬರುವಂಥ ಸಮಸ್ಯೆಗಳೇನು ಅಂತಂದಾಗ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿ ಅವರನ್ನ ಇಷ್ಟಾರ್ಥಗಳನ್ನು ತೀರಿಸುವಂಥವಳೇ ಭದ್ರಕಾಳಿ ಅಂತ ನಾವು ಹೇಳ್ಬೋದು. ಹಾಗಾಗಿ ಇಲ್ಲಿ ಬರುವಂಥವರು ಮನೆ ವಿಚಾರ ಆಗಿರ್ಬೋದು, ಕೋರ್ಟ್ ವಿಚಾರ ಆಗಿರ್ಬೋದು, ಗಂಡ ಹೆಂಡತಿ ವಿಚಾರ ಆಗಿರ್ಬೋದು, ಸಂತಾನ ವಿಚಾರ ಆಗಿರ್ಬೋದು, ಮಕ್ಕಳ ವಿಚಾರ ಆಗಿರ್ಬೋದು, ವಾಮಾಚಾರಗಳದ್ದಾಗಿರ್ಬೋದು, ದೃಷ್ಟಿದೋಷ ಆಗಿರ್ಬೋದು, ಹಣ ವಿಚಾರ, ಮನೆಯಲ್ಲಿ ಕಲಹಗಳು, ಮಕ್ಕಳ ತಂದೆ ತಾಯಿಗೆ ಮಕ್ಕಳ ಜಗಳ, ಈ ಥರ ಹಲವಾರು ಸಮಸ್ಯೆಗಳಿಗೆ ಕ್ಷೇತ್ರಕ್ಕೆ ಬಂದು ಅಮ್ಮನವರನ್ನು ಸೇವೆ ಮಾಡಿ ಮತ್ತೆ ಈ ಕ್ಷೇತ್ರದಲ್ಲಿ ಅಮ್ಮನವ್ರಿಗೆ ಅಲಂಕಾರ ಆಗಿ ಮತ್ತೆ ಭದ್ರಕಾಳಿ ಅಮ್ಮನವ್ರ ಪ್ರಾಕಾರೋತ್ಸವ, ಆ ಪ್ರಾಕಾರೋತ್ಸವ ಅಮ್ಮನ ಪ್ರದಕ್ಷಿಣೆ ಹಾಕಿದಾಗ 3 ಅಮ್ಮನವ್ರ ಪ್ರದಕ್ಷಿಣೆ ಆಗ್ತದೆ. ಅಮ್ಮನವ್ರ ವಿಗ್ರಹ ಉತ್ಸವ ಮೂರ್ತಿ ಹಿಂದೆ ನಾವು ಪ್ರದಕ್ಷಿಣೆ ಹಾಕಿದ ನಮ್ಮ ಜೀವನದಲ್ಲಿ ಕಾಣುವಂಥದ್ದೇ ಬಹಳಷ್ಟು ವಿಶೇಷ. ಯಾಕಂದರೆ ಆ ಪ್ರಾಕಾರೋತ್ಸವ ಅಮ್ಮನ ಜೊತೆಯಲ್ಲಿ ಸ್ವತಃ ನಾವು ಹೆಜ್ಜೆ ಹಾಕುವಂಥದ್ದು ಇರ್ತದೆ. ಯಾಕಂದರೆ ಅಮ್ಮನವ್ರ ಪ್ರಾಕಾರೋತ್ಸವ ಬರ್ತದೆ 3 ಪ್ರದಕ್ಷಿಣೆ ಹಾಕಿ ರಾಹುಕಾಲದಲ್ಲಿ. ಆಗ ಅಮ್ಮನ ಹೆಜ್ಜೆಯಲ್ಲಿ ನಾವು ಹಾಕಿದಾಗ ನಮ್ಮಲ್ಲಿರುವಂಥ ಎಲ್ಲ ಕರ್ಮಗಳು ಹೋಗಿ ನಮ್ಮ ಇನ್ನು ಸಂಕಲ್ಪ ಅತಿ ವೇಗದಲ್ಲಿ ಪರಿಹಾರ ಆಗ್ತದೆ. ನಮ್ಮನ್ನು ತಾಯಿ ಹರಿಸುವಂಥದ್ದು ಇರ್ತದೆ. ಯಾಕಂದರೆ ಆ ಶಿವಶಕ್ತಿ ಮಿಲುಗೊಂಡಿರುವಂಥ ಈ ಕ್ಷೇತ್ರದಲ್ಲಿ ಆ ಶ್ರದ್ಧೆ ಭಕ್ತಿಯಿಂದ ಯಾರು ಬಂದು ಅಮ್ಮನವ್ರಿಗೆ ಸೇವೆ ಮಾಡಿ ಅವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಉಂಟು ಮಾಡಲಿ. ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತರಿಗೂ ಎಲ್ಲ ತಾಯಿಯ ಅನುಗ್ರಹ ಆಗಲಿ ಮತ್ತು ಸಮಸ್ತ ನಾಡಿನ ಜನತೆಗೆ ಆ ದೇವಿಯ ಅನುಗ್ರಹ ಆಗಲಿ ಅಂತೇಳಿ ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.